ಸ್ವತಂತ್ರಗೊಳ್ಳದೆ ತಮ್ಮ ಸ್ವತಂತ್ರಕ್ಕಾಗಿ ಹಂಬಲಿಸುತ್ತಿರುವಂತಹ ಒಂದು ಜನಾಂಗವೇ ಫೆಲಸ್ತೀನ್ನ ಜನತೆ. ಸಕಾಲಿಕವಾಗಿ ಬಹಳ ಚರ್ಚೆಗೆ ಗ್ರಾಸವಾಗುತ್ತಿರುವಂತಹ ಈ ಗಾಜಾ ಪಟ್ಟಿ ಅಥವಾ ಈ ಗಾಜಾ ಸ್ಟ್ರೀಟ್ ಅಂದರೆ ಏನು? ನೀವು ಹೇಳಿದಾಗೆ ಗಾಜಾ ಪಟ್ಟಿ, ಗಾಜಾ ಸ್ಟ್ರೀಟ್ ಅಂತ ಹೇಳುವಾಗ ಅರಬಿಯಲ್ಲಿ ನಾವು ಕಿತಾಲುಲ್ ಗಾಜಾ, ಗಾಜಾ ಚೀದ್, ಇದು ಒಂದು ಸಣ್ಣದಾದಂತಹ ಒಂದು ಭೂಪ್ರದೇಶವಾಗಿದೆ. ಇದು ಸ್ವತಂತ್ರವಾದಂತಹ ಒಂದು ರಾಷ್ಟ್ರವಲ್ಲ. ಕಳೆದ 56 ವರ್ಷಗಳಿಂದ ಇಸ್ರೇಲ್ ಆಕ್ರಮಣದಲ್ಲಿರುವಂತಹ ಒಂದು ಭೂಪ್ರದೇಶವಾಗಿದೆ. ಇಲ್ಲಿ ನಾವು ಅಧಿಕಾರವನ್ನು ನೋಡುವುದಾದರೆ PNA, ಫೆಲಸ್ತೀನ್ ನ್ಯಾಷನಲ್ ಅಥಾರಿಟಿ ಎಂಬುದಾಗಿ ನಾವು ಇದನ್ನು ಕಾಣಬಹುದು. ಇನ್ನು ಮಾತ್ರವಲ್ಲ, ಇಲ್ಲಿ ಪಾರ್ಲಿಮೆಂಟ್ ಇದೆ, ಅಧಿಕಾರವಿದೆ. ಆದರೆ ಯಾವುದೇ ಪ್ರೆಸಿಡೆಂಟ್ ಇದೆ, ಯಾವುದೇ ರೀತಿಯ ನಾಣ್ಯದ ವ್ಯವಸ್ಥೆಯಾಗಲಿ ಅಥವಾ ಯಾವುದೇ ರೀತಿಯ ಸೈನ್ಯದ ವ್ಯವಸ್ಥೆ ಆಗಲಿ ಇಲ್ಲ. ಅದೆಲ್ಲವೂ ಕೂಡ ಇಸ್ರೇಲ್ನ ಅವಲಂಬಿತವಾಗಿರ್ತದೆ. ಈ ಗಾಜಾದಲ್ಲಿ 21 ಲಕ್ಷ ಫಲಸ್ತೀನಿಯರು ವಾಸಿಸುತ್ತಿದ್ದಾರೆ. ಇದರಲ್ಲಿ ಸುಮಾರು 70% ಜನರು 70 ವರ್ಷಗಳಿಂದ ಇಸ್ರೇಲ್ನ ದಬ್ಬಾಳಿಕೆಗಳಿಂದ, ಆಕ್ರಮಣಗಳಿಂದ ಬೇಸತ್ತು ತನ್ನದೇ ದೇಶದಲ್ಲಿ, ತನ್ನದೇ ಪ್ರದೇಶದಲ್ಲಿ ನೆಲೆಯನ್ನು ಕಂಡುಕೊಂಡಂತಹ ಜನಗಳಾಗಿರ್ತಾರೆ. ಇನ್ನು ನೋಡುವುದಾದರೆ ಇದರಲ್ಲಿ ಈ ಒಂದು ಕಡೆ ಮೆಡಿಟೇರಿಯನ್ ಸಮುದ್ರ, ಇನ್ನೊಂದು ಕಡೆ ಇಸ್ರೇಲ್, ಇದರ ನಡುವಲ್ಲಿರುವಂತಹ ಈ ಒಂದು ಪ್ರದೇಶ ಸುಮಾರು 365ಕ್ಕೂ ಹೆಚ್ಚು ಚದರ ಕಿಲೋಮೀಟರ್ ಅನ್ನು ಈ ಪ್ರದೇಶವು ಹೊಂದಿದೆ. ಈ ಪ್ರದೇಶ 365 ಚದರ ಕಿಲೋಮೀಟರ್ ಅಲ್ಲಿ ಎಲ್ಲಿಯೂ ಕೂಡ ಜನದಟ್ಟಣೆಯನ್ನು ಹೊಂದಿದಂತಹ ಪ್ರದೇಶವಾಗಿದೆ. ಎಲ್ಲಿಯೂ ನಾವು ಫ್ಲಾಟ್ಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು, ಯಾವುದೇ ರೀತಿಯ ಮನೆಗಳು ಕಾಣಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಮನೆ ಕಟ್ಟಿ ಜೀವಿಸುವಷ್ಟು ಭೂಮಿಯೂ ಕೂಡ ಅವರಲ್ಲಿ ಇಲ್ಲ, ಖಂಡಿತವಾಗಿಯೂ ಅವರಲ್ಲಿ ಇಲ್ಲ. ಅಂದರೆ ಗಾಜಾದ ಪಟ್ಟಿ, ಅಲ್ಲಿ ಇಸ್ರೇಲ್ನ ಗಡಿಭಾಗದಲ್ಲಿ ಯಾವುದೇ ರೀತಿಯ ಫ್ಲಾಟ್ಗಳು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಿ ನಾವು ನೋಡುವುದಾದರೆ ಕೇವಲ ಅವರಿಗೆ ಬೇಕಾದಂತಹ ಸ್ಟ್ರಾಬೆರಿ, ಗೋಧಿ ಮುಂತಾದವುಗಳನ್ನು ಜೀವಿಸಲು ಬೇಕಾಗುವಂತಹ ಕೆಲವೊಂದು ಕೃಷಿಗಳನ್ನು ಬೆಳೆದು ಅವರು ಜೀವನವನ್ನು ಸಾಗಿಸ್ತಾರೆ. ಈಗ ಒಂದು ಕಡೆಯಲ್ಲಿ ಮೆಡಿಟೇರಿಯನ್ ಸಮುದ್ರ, ಮತ್ತೊಂದು ಕಡೆಯಲ್ಲಿ ಇಸ್ರೇಲ್, ಜಗತ್ತಿನ ಎಲ್ಲ ಬಲಿಷ್ಠವಾದಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಇಸ್ರೇಲ್ ಒಂದು ಕಡೆಯಾದರೆ, ಸಣ್ಣ ಪಕ್ಷವಾದಂತಹ ಹಮಾಸ್ ಈ ಇಸ್ರೇಲ್ನೊಂದಿಗೆ ಯಾವ ರೀತಿ ಯುದ್ಧ ಮಾಡುತ್ತಿದೆ ಎಂಬುದು ಒಂದು ಕುತೂಹಲಕಾರಿಯಾದಂತಹ ಸಂಗತಿಯಾಗಿದೆ. ನಾವು ಈ ಫೆಲಸ್ತೀನ್ ಕುರಿತು ನೋಡುವಾಗ ಈ ಫೆಲಸ್ತೀನಿಯರು ಯಾವ ರೀತಿ ಈ ಜಗತ್ತಿನೊಂದಿಗೆ ಅಂತರ್ ಸಂಪರ್ಕವನ್ನು ಇವರು ಹೊಂದಿದ್ದಾರೆ? ಹೌದು, ನಿಜಕ್ಕೂ ಕೂಡ ನೀವು ಹೇಳಿದ ಈ ಮೆಡಿಟೇರಿಯನ್ ಸಮುದ್ರ ಎಂಬುದು ಗಜಾ ಜನರಿಗಿರುವಂತಹ ಒಂದು ಪ್ರಮುಖ ಜಲಮಾರ್ಗ. ಈ ಜಲಮಾರ್ಗದ ಕೆಲವು ಮೈಲಿಗಳು ಮಾತ್ರ ಹೋಗಲು ಇವರಿಗೆ ಅನುಮತಿ ಇದೆ. ಅದರಿಂದ ಆಚೆಗೆ ಹೋಗಲು, ಅಂದರೆ ಅಂತರ್ ಸಂಪರ್ಕ ಬೆಳೆಸಲು ಇವರಿಗೆ ಅನುಮತಿ ಇಲ್ಲ. ಗಜಾದ ನಿಮ್ಗೆ ಗೊತ್ತಿರಬಹುದು, ಮೀನುಗಾರರಿಗೂ ಕೂಡ ಈ ಸಮುದ್ರದ ಆಚೆಗೆ ಹೋಗಲು ಅನುಮತಿ ಇಲ್ಲ, ಅಂದರೆ ಅಂತರ್ ಸಂಪರ್ಕ ಬೆಳೆಸಲು ಇವರಿಗೆ ಸಾಧ್ಯವಿಲ್ಲ. ಮತ್ತೊಂದು ಪ್ರಮುಖ ಮಾರ್ಗವಾದಂತಹ ಅಲ್ಲಿದ್ದಂತಹ ಇಂಟರ್ನ್ಯಾಷನಲ್ ಯಾಸಿನ್ ಅರಫತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದನ್ನು ಕೂಡ ಇಸ್ರೇಲ್ನವರು ಧ್ವಂಸಗೊಳಿಸಿದ್ದಾರೆ. ಇದರಿಂದ ಜಲಮಾರ್ಗದಿಂದ, ವಾಯುಮಾರ್ಗದಿಂದ ಅಂತರ್ ಸಂಪರ್ಕ ಬೆಳೆಸಲು ಇವರಿಗೆ ಸಾಧ್ಯವಾಗುವುದಿಲ್ಲ. ಮತ್ತೊಂದು ಪ್ರಮುಖ ಮಾರ್ಗವಾದ ಹೇಳುವುದಾದರೆ ಅಲ್ಲಿದ್ದಂತಹ ಇಸ್ರೇಲಿ ಚೆಕ್ ಪೋಸ್ಟ್, ಇಸ್ರೇಲ್ ಅಂದರೆ ಅತ್ಯಂತ ಕಠಿಣ ಚೆಕ್ ಪೋಸ್ಟ್ನಲ್ಲಿ ಚೆಕಿಂಗ್ ಮಾಡಿದ ಬಳಿಕವೇ ಸರಕುಗಳಿಗಾಗಲಿ ಜನರಿಗಾಗಲಿ ಆಗು ಹೋಗಲಿಕ್ಕೆ ಪ್ರವೇಶಕ್ಕೆ ಅನುಮತಿ ಇರುವುದು. ಗಜಾಕ್ಕೆ ಬರುವಂತಹ ಪ್ರತಿಯೊಂದು ವಸ್ತು ಕೂಡ, ಅಂದರೆ ಒಂದು ಬಿಸ್ಕೆಟ್ ಪ್ಯಾಕ್ ಕೂಡ ಇಸ್ರೇಲ್ ಚೆಕ್ ಪೋಸ್ಟ್ನಲ್ಲಿ ಚೆಕಿಂಗ್ ಆದ ಬಳಿಕವೇ ಗಜಾಕ್ಕೆ ಆಮದು ಮಾಡಲಾಗ್ತಾ ಇದೆ. ಅಲ್ಲಿಗೆ ಬರುವಂತಹ ಒಂದು ಸಿಮೆಂಟ್ ಪ್ಯಾಕ್ ಕೂಡ, ಸಿಮೆಂಟ್ಗಳಿಗೂ ಕೂಡ ಅತ್ಯಂತ ಕಠಿಣವಾದಂತಹ ಚೆಕ್ ಪೋಸ್ಟ್ಗಳಿರ್ತಾರೆ. ಕೇವಲ ಸಿವಿಲಿಯನ್ ಪರ್ಪಸ್ಗಳಿಗೆ ಕಟ್ಟಡ ಕಟ್ಟಲೆಂದು ಸ್ಥಾಪಿತವಾದ ಬಳಿಕವೇ ಅಲ್ಲಿ ಒಂದೊಂದು ಚಾಕಿಗೂ ಕೂಡ ಲೆಕ್ಕ ಪರಿಶೋಧನೆ ಮೂಲಕ ಅವರು ಆಮದು ಮಾಡಲಿಕ್ಕೆ ಪರ್ಮಿಷನ್ ಅನ್ನು ಕೊಡ್ತಾರೆ. ಹೀಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತಹ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ನಿಗಾ ಇಡಲಾಗ್ತಾ ಇದೆ. ಇಷ್ಟಾದ ಬಳಿಕವೂ ಕೂಡ ಇವರ ಮಿಲಿಟರಿ ಶಸ್ತ್ರಾಸ್ತ್ರಗಳು ವೃದ್ಧಿಸ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಮೊದಲು ಉಪಯೋಗಿಸಿದಂತಹ ಕಸ್ಸಾಂ ರಾಕೆಟ್, ನಂತರ ಕಾಲದಲ್ಲಿ ಉಪಯೋಗಿಸಿದಂತಹ ರಾಕೆಟ್ಗಳಾಗಿರಲಿ, ಮಾತ್ರವಲ್ಲ ಮಿಸೈಲ್ಗಳು, ಬಾಂಬ್ಗಳು, ಇವೆಲ್ಲವೂ ಕೂಡ ವೃದ್ಧಿಸ್ತಾ ಇದೆ. ಇದು ಹೇಗೆ ವೃದ್ಧಿಸುತ್ತದೆ ಎಂಬುದೊಂದು ಕುತೂಹಲಕಾರಿ ಸಂಗತಿಯಾಗಿದೆ. ನಾವು ನೋಡುವಾಗ ಈ ಇಸ್ರೇಲ್ ಮತ್ತು ಹಮಾಸ್ ಈ ಸಂಘರ್ಷದಲ್ಲಿ ಈ ಇಸ್ರೇಲ್ ಈ ಫೆಲಸ್ತೀನಿಯರ ಮೇಲೆ ನಡೆಯುವಂತಹ ಈ ದಾಳಿಯಿಂದ ಈ ಕಾಲದಲ್ಲಿ 21ನೇ ಶತಮಾನದ ಅತ್ಯಂತ ದೊಡ್ಡದಾದಂತಹ ಜನಾಂಗೀಯ ನರಮೇಧಕ್ಕೆ ಸಾಕ್ಷಿಯಾಗುತ್ತಾ ಬಂದಿದೆ. ನಾವು ಈ ಇಸ್ರೇಲ್ ಮತ್ತು ಫೆಲಸ್ತೀನ್ ಅಥವಾ ಇಸ್ರೇಲ್ ಮತ್ತು ಹಮಾಸ್ ಇದರ ಈ ಎರಡು ಬಣಗಳ ನಡುವೆ ಯುದ್ಧಕ್ಕೆ ಪ್ರಮುಖ ಕಾರಣಗಳು ಏನಾದರೂ ಇದೆಯೇ? ಈ ಇಸ್ರೇಲ್ ಮತ್ತು ಹಮಾಸಿನ ಸಂಘರ್ಷದ ಕುರಿತು ಮಾತನಾಡುವಾಗ ಅನೇಕಾರು ಮಂದಿ ಇದು ಎರಡು ಸಮಾನ ದೇಶಗಳ ಸಂಘರ್ಷ ಎಂಬಂತೆ ಮಾತನಾಡುತ್ತಾರೆ. ಅದೇ ಒಮ್ಮೆಯೂ ಕೂಡ ಇಸ್ರೇಲ್ಗೆ ಸಮಾನದಂತಹ ಒಂದು ಸರ್ಕಾರವಾಗಲಿ ಅಥವಾ ಸಮಾಜವಾಗಲಿ ಅಲ್ಲ. ಇಸ್ರೇಲ್ ಈ ಜಗತ್ತಿನ ಒಂದು ದೊಡ್ಡ ಬಲಿಷ್ಠ ರಾಷ್ಟ್ರಗಳ ನಡುವೆ ಪಟ್ಟಿಯಲ್ಲಿದ್ದಾರೆ. ಮಾತ್ರವಲ್ಲ, ಶಸ್ತ್ರಾಸ್ತ್ರಗಳ ಪೈಕಿ ಅತಿ ಹೆಚ್ಚು ಶಸ್ತ್ರಾಸ್ತ್ರವನ್ನು ಹೊಂದಿದಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ನಿಂತಿದ್ದಾರೆ. ಇಸ್ರೇಲ್ ಮಾತ್ರ ಈ ಫೆಲಸ್ತೀನ್ ಎನ್ನುವುದು ಮಾತ್ರವಲ್ಲ, ಅಲ್ಲಿದ್ದಂತಹ ಎಲ್ಲ ಗುಂಪುಗಳನ್ನು ಯಾವುದಾದ್ರೂ ಒಂದು ದೇಶದ ಮಹಾನಗರ ಪಾಲಿಕೆಗೆ ಅದನ್ನು ಹೋಲಿಸಬಹುದಷ್ಟೇ. ಇನ್ನು ನಾವು ಇತಿಹಾಸ ಬೇಸ್ ಮಾಡಿ ನೋಡುವುದಾದರೆ ಈ ಯುದ್ಧಗಳಿಗೆ ಪ್ರಮುಖವಾದಂತಹ ಕಾರಣ ಅದು ಜೆರುಸಲೇಮ್. ಯಹೂದಿಗಳ ಪ್ರಕಾರ ಅವರು ವಾದವಾಡುವುದು ಇದು ನಮ್ಮ ಪವಿತ್ರವಾದಂತಹ ಸ್ಥಳ.
ಕ್ರೈಸ್ತರು ಹೇಳುವುದು ಇದು ನಮ್ಮ ಪವಿತ್ರವಾದಂತಹ ಸ್ಥಳ. ಮುಸಲ್ಮಾನರು ಕೂಡ ಅದೇ ರೀತಿ ಮಕ್ಕಾ ಮಸೀದಿಯನ್ನು ಮೊದಲನೇ ಮಸೀದಿಯಾಗಿ ಅವರು ಹೇಳಿದರೆ, ನಂತರ ಹೇಳುವುದು ಮದೀನತುಲ್ ಮುನವ್ವರ, ಮೂರನೇದಾಗಿ ಹೇಳುವುದು ಮಸ್ಜಿದುಲ್ ಅಕ್ಸಾ, ಇದೇ ಜೆರುಸಲೆಂ. ಭಾರತದಲ್ಲಿ ಬ್ರಿಟಿಷರು ಯಾವ ರೀತಿ ಒಡೆದಾಳುವ ನೀತಿಯ ಮೂಲಕ ಭಾರತದ ಧರ್ಮಗಳ ನಡುವೆ ಬಿಕ್ಕಟ್ಟನ್ನು ಸೃಷ್ಟಿಸಿದರು, ಅದೇ ರೀತಿ ಯಹೂದಿಗಳು ಮೂಲ ನಿವಾಸಿಗಳಾದಂತಹ ಕ್ರೈಸ್ತರು ಮತ್ತು ಮುಸಲ್ಮಾನರ ನಡುವೆ ಆದಿವಾಸಿಗಳು ಈ ಯಹೂದಿಗಳು ಬಿಕ್ಕಟ್ಟನ್ನು ಸೃಷ್ಟಿಸಿದರು. ಅದು ಪ್ರಮುಖವಾದಂತಹ ಒಂದು ಕಾರಣವೂ ಕೂಡ ಆಗಿದೆ. ಈ ಬಿಕ್ಕಟ್ಟುಗಳಿಗೆ ಪ್ರಮುಖವಾದಂತಹ ಒಂದು ಕಾರಣ ಕೂಡ ಆಗಿದೆ. ಇನ್ನು ನೋಡೋದಾದರೆ ಈ ಇಸ್ರೇಲ್ನ ನಿರಂತರ ಆಕ್ರಮಣಗಳಿಂದ, ದೌರ್ಜನ್ಯಗಳಿಂದ ಬೇಸತ್ತು ಇದರ ಎಡೆಯಲ್ಲಿ, ಫೆಲಸ್ತೀನರ ಎಡೆಯಲ್ಲಿ ಹರ್ಕತುಲ್ ಮುಖಾರಮತುಲ್ ಇಸ್ಲಾಮಿಯಾ, ಇಸ್ಲಾಮಿಕ್ ರೆಸಿಡೆನ್ಸ್ ಮೂವ್ಮೆಂಟ್ ಎಂಬಂತಹ ಹಮಾಸ್ ಸಂಘಟನೆ 1987ರಲ್ಲಿ ಇದು ರೂಪುಗೊಳ್ಳುತ್ತದೆ. ಮಾತ್ರವಲ್ಲ 2005ರಲ್ಲಿ ಈ ಹಮಾಸ್ ಸಂಘಟನೆ ಫೆಲಸ್ತೀನ್ ಪಾರ್ಲಿಮೆಂಟಿನ 132 ಸೀಟ್ಗಳಲ್ಲಿ 74 ಸೀಟ್ಗಳನ್ನು ಪಡೆದು ಬಹುಮತವನ್ನು ಸಾಬೀತಾಗಿದೆ. ಇದು ಅಮೆರಿಕ ಮತ್ತು ಇನ್ನಿತರ ಯುರೋಪಿಯನ್ ಯೂನಿಯನ್ ಇದೆಲ್ಲವೂ ಕೂಡ ಇದನ್ನು ನಿರಾಕರಿಸಿದ ಬಂದಿದೆ. ಇದೊಂದು ಭಯೋತ್ಪಾದನೆ ಎಂಬಂತಹ ಪಟ್ಟಿಯನ್ನು ಇದಕ್ಕೆ ಕಟ್ತದೆ. ಆದ್ದರಿಂದ ಈ ಫೆಲಸ್ತೀನ್ ಅಥಾರಿಟಿ ಈ ಹಮಾಸ್ ಅನ್ನು 74 ಸಿಬ್ಬಂದಿಗಳನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಅವರು. ಈ ಇಸ್ರೇಲ್ ಮತ್ತು ಫೆಲಸ್ತೀನ್, ಈ ಇಸ್ರೇಲ್ ಮತ್ತು ಹಮಾಸ್, ಈ ಎರಡು ಬಣಗಳ ನಡುವಿನ ಯುದ್ಧಕ್ಕೆ, ವಿರಾಮಕ್ಕೆ ಅಥವಾ ಶಾಂತಿಗಾಗಿ ಯಾವುದಾದರೂ ಒಂದು ಪರಿಹಾರ ಮಾರ್ಗ ಏನಾದರೂ ಇದೆಯೇ? ಪರಿಹಾರ ಮಾರ್ಗವಾಗಿ ಹೇಳುವುದಾದರೆ ಈ ಫೆಲಸ್ತೀನನ್ನು ಸ್ವತಂತ್ರವಾಗಿ ಬಿಟ್ಟುಬಿಡಬೇಕು. ಈ ಫೆಲಸ್ತೀನನ್ನು ಸ್ವತಂತ್ರವಾಗಿ ಬಿಟ್ಟುಬಿಟ್ಟರೆ ಎಲ್ಲ ಸಂಘರ್ಷಗಳಿಗೆ ನಾವು ತೆರೆ ಎಳೆಯಬಹುದಾಗಿದೆ. ಇನ್ನು ಇತ್ತೀಚೆಗೆ ಲಭಿಸಿದಂತಹ ವರದಿಯ ಪ್ರಕಾರ ಈ ಗಜಾದ 18,787 ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿಯೂ 7,720 ಮಂದಿ ಮಕ್ಕಳಾಗಿದ್ದಾರೆ. ಮಾತ್ರವಲ್ಲ 50,000ಕ್ಕಿಂತಲೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಸರಿಸುಮಾರು 8,000 ಮಂದಿ ಕುಸಿದು ಬಿದ್ದಂತಹ ಕಟ್ಟಡದ ಅಡಿಯಲ್ಲಿ ಜೀವಂತ ಸಮಾಧಿಯಾಗಿರುವಂತಹ ಸಾಧ್ಯತೆ ಇದೆ ಎಂದು ಗಜಾದ ಆರೋಗ್ಯ ಇಲಾಖೆ ವರದಿ ನೀಡಿದ್ದಾರೆ. ಇಸ್ರೇಲ್ನ 1,139 ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಸರಿಸುಮಾರು 8,000 ಮಂದಿ ಗಾಯಗೊಂಡಿದ್ದಾರೆ ಎಂದು ಇಸ್ರೇಲ್ನ ಆರೋಗ್ಯ ಇಲಾಖೆಯು ಕೂಡ ವರದಿ ನೀಡಿದೆ. ಇಷ್ಟು 21ನೇ ಶತಮಾನದ ಒಂದು ದೊಡ್ಡ ನರಮೇಧ ಎಂದೇ ಹೇಳಬಹುದು. ನೀವು ಗಮನಿಸಿರಬಹುದು, ಈ ಯುದ್ಧದಲ್ಲಿ ನೀವು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಎಲ್ಲ ಯುದ್ಧಗಳಲ್ಲಿ, ಸಂಘರ್ಷಗಳಲ್ಲಿ ಬದುಕುದಿ ಉಳಿದಂತಹ ಮಕ್ಕಳು ತಂದೆಯನ್ನು ಕಳೆದುಕೊಂಡಿರ್ತಾರೆ, ತಾಯಿಗಳನ್ನು ಮತ್ತು ಹುಟ್ಟಿದವರನ್ನು, ನೆರೆಹೊರೆಯನ್ನು ಎಲ್ಲ ಕಳೆದುಕೊಂಡಂತಹ ಮಕ್ಕಳು ತನ್ನ ಸರದಿಗಾಗಿ ಕಾಯ್ತಾ ಇರ್ತಾರೆ. ಭವಿಷ್ಯದಲ್ಲಿ ಇವರು ದೊಡ್ಡ ಸಂಘರ್ಷಕ್ಕೆ, ಒಂದು ನರಮೇಧಕ್ಕೆ ಇದು ಈಗ ನಡೆಯುತ್ತಿರುವಂತಹ ಯುದ್ಧ ಒಂದು ಕಾರಣವಾಗಬಹುದು. ಆದುದರಿಂದ ಒಂದು ಪರಿಹಾರ ಮಾರ್ಗವಾಗಿ ಹೇಳುವುದಾದರೆ ಈ ಫೆಲಸ್ತೀನ್ ಎನ್ನುವುದು ಅದನ್ನು ಸ್ವತಂತ್ರವಾಗಿ ಬಿಡಬೇಕು. ಈ ಸ್ವತಂತ್ರವಾಗಿ ಬಿಟ್ಟರೆ ಮಾತ್ರ ಈ ಎಲ್ಲ ನರಮೇಧಗಳು, ಈ ಸಂಘರ್ಷಗಳನ್ನು ಎಲ್ಲ ಕೂಡ ನಾವು ತೆರೆಯನ್ನು ಎಳೆಯಬಹುದಾಗಿದೆ. ಓಕೆ, ಮತ್ತೆ ಸಿಗೋಣ. ಹಾಯ್ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ. ಇಸ್ಲಾಮಿ ಫೋಕಸ್ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಪ್ರಮುಖ ಚಿಂತಕರು, ಸಾಹಿತಿಗಳು ಆದಂತಹ ಮುಷರ್ರಫ್ ಬಿ. ಅದೇ ರೀತಿ ಭಾರತದ ಇಸ್ಲಾಮಿಕ್ ವಿಚಾರಗಳಲ್ಲಿ ಸೂಕ್ಷ್ಮ ಅಧ್ಯಯನ ನಡೆಸಿದಂತಹ ಆಶಿಕ್ ಬುರ್ಹಾನಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದೀಗ ಈ ವೇದಿಕೆಯಲ್ಲಿ ನಾವು ಚರ್ಚಿಸುವ ವಿಚಾರ ಕನ್ವರ್ಟಿಂಗ್ ಟು ಇಸ್ಲಾಂ, ಗೊಂದಲಗಳು. ಈ ವಿಚಾರಗಳಲ್ಲಿ ದೀರ್ಘ ಚರ್ಚೆ ಅಗತ್ಯವಿದೆ. ಸರ್, ಈ ವಿಚಾರವಾಗಿ ಒಂದೊಂದಾಗಿ ನಾವು ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇತ್ತೀಚಿನ ವರದಿಗಳ ಪ್ರಕಾರ ಭಾರತ 2030ಕ್ಕೆ ಆಗುವಾಗ ಅಧಿಕ ಜನಸಂಖ್ಯೆ ಇರುವಂತಹ ಧರ್ಮ ಅದು ಇಸ್ಲಾಂ ಆಗುತ್ತೆ ಅಂತ ವರದಿ ಬಂದಿದೆ. ಖಂಡಿತವಾಗಿ. ಮತ್ತೊಂದು ವರದಿ ಪ್ರಕಾರ 2050ಕ್ಕೂ ಅಂತ ಇದೆ. ಸರ್, ಇದರ ಕುರಿತು ಏನು ಅಭಿಪ್ರಾಯ ಹೇಳ್ತೀರಿ ಸರ್? ಅಂದ್ರೆ ನಾವು ಇಲ್ಲಿ ನೋಡಬೇಕಾದ ವಿಷಯ ಯಾವುದಂದ್ರೆ, ನಾವು ಇಸ್ಲಾಮಿಕ್ ಫೋಕಸ್ ಇರುವ ರಾಷ್ಟ್ರಗಳನ್ನು ಬಿಟ್ಟು ಇಸ್ಲಾಮಿಕ್ನ ಛಾಯೆ ಕಡಿಮೆ ಇರುವಂತಹ ಯುರೋಪಿಯನ್ ಕಂಟ್ರಿಗಳಲ್ಲಿ ಅತಿ ಹೆಚ್ಚು ಕನ್ವರ್ಟಿಂಗ್ ಆಗ್ತಾ ಇದೆ. ಅಂದ್ರೆ ನಾವು ಇತ್ತೀಚಿನ ವರದಿ ಪ್ರಕಾರ ನೋಡುವಾಗ ಕನ್ವರ್ಟಿಂಗ್ ಟು ಇಸ್ಲಾಂ ಹಾಗೂ ಕನ್ವರ್ಟಿಂಗ್ ಇತರ ರಿಲಿಜನ್ಗೆಲ್ಲ ಟೋಟಲ್ ಆಗಿ ನೋಡಿದಾಗ ಕನ್ವರ್ಟಿಂಗ್ ಆಗುವಲ್ಲಿ 90% ಜನರು ಇಸ್ಲಾಮಿಕ್ ಮತ್ತು ಉಳಿದ ಶೇಕಡದಲ್ಲಿ ಇತರ ಧರ್ಮಗಳು ಬರುತ್ತದೆ. ಮಾತ್ರವಲ್ಲ, ಇಸ್ಲಾಂ ಧರ್ಮದಿಂದ ಇತರ ಧರ್ಮಕ್ಕೆ ಹೋಗುವವರಿಲ್ಲ, ಕಡಿಮೆ, ಅಂದ್ರೆ ಕಡಿಮೆ ಆಗ್ತಾ ಇದ್ದಾರೆ. ಇಸ್ಲಾಂಗೆ ಅಧ್ಯಯನದ ಮೂಲಕ ಇಸ್ಲಾಂಗೆ ಬರ್ತಾ ಇದ್ದಾರೆ ಅಂತ ನನ್ನೊಂದು ಅಭಿಪ್ರಾಯದ ಪ್ರಕಾರ 2030ಕ್ಕೆ ಇಂಥ ಮೊದಲೇ ಇಸ್ಲಾಂ ಬಹಳ ಬೆಳೆಯುತ್ತಿರುವ ಧರ್ಮ ಮತ್ತು ಬೆಳೆದ ಧರ್ಮ ಆಗುತ್ತದೆ ಅಂತ ನನ್ನೊಂದು ಅಭಿಪ್ರಾಯ. ನೀವು ನೋಡಿರಬಹುದು, ಇಸ್ಲಾಮಿಕ್ ಛಾಯೆ ಕಡಿಮೆ ಇರುವಂತಹ ಫ್ರಾನ್ಸ್ನಲ್ಲಿ ವರ್ಷಕ್ಕೆ ಅತಿ ಹೆಚ್ಚು ಕನ್ವರ್ಟಿಂಗ್ ಬರ್ತಾ ಇದ್ದಾರೆ. ನಂತರ UK ಇರಲಿ, ರಷ್ಯಾ ಇರಲಿ, ಇಸ್ಲಾಮಿಕ್ ಛಾಯೆ ಕಡಿಮೆ ಇರುವ ಪ್ರದೇಶಗಳಲ್ಲಿ
ಹರಡುತ್ತಿರುವಾಗ ನಂತರದ ಪ್ರದೇಶಗಳಲ್ಲಿ ನಾವು ಚಿಂತಿಸಬೇಕಾಗಿಲ್ಲ. ಇದರ ಕುರಿತು ಇಷ್ಟು ಹೇಳ್ಬಹುದು ನನಗೆ. ಓಕೆ ಸರ್, ನಮ್ಮ ವಿಚಾರಕ್ಕೆ ಬರೋಣ. ನಮ್ಮ ವಿಚಾರ ಈಗ ಇಸ್ಲಾಮಿಗೆ ಬರುತ್ತಿರುವಂತಹ ಆಕರ್ಷಿತರಾಗುತ್ತಿರುವಂತಹ ಯಾರಾದರೂ ಕೂಡ ಅವರಲ್ಲಿ ವ್ಯತ್ಯಾಸಗಳು, ಅಂದರೆ ಈ ಧರ್ಮದಲ್ಲಿ ಸಲಫಿಗಳಿದ್ದಾರೆ ಮತ್ತೆ ಸುನ್ನಿಗಳಿದ್ದಾರೆ, ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬ ವಿಚಾರದಲ್ಲಿ ಗೊಂದಲಕ್ಕೆ ಸಿಲುಕ್ತಾರೆ. ಗೊಂದಲ ಇಲ್ಲ. ಅಂದ್ರೆ ನೀವು ಹೇಳುತ್ತಿರುವುದು ಅವರು ಕನ್ವರ್ಟಿಂಗ್ ಟು ಇಸ್ಲಾಂನಲ್ಲಿ ನೈಜತೆಯಲ್ಲಿ ಏನೋ ವ್ಯತ್ಯಾಸಗೊಳ್ತಾ ಇದ್ದಾರೆ. ವ್ಯತ್ಯಾಸಗಳಿದೆ. ಇಸ್ಲಾಂಗೆ ಬರುವಾಗ ಇದರ ಕುರಿತು ನಿಮ್ಮ ಧರ್ಮ ಪ್ರಬೋಧನೆ ಮಾಡುವಾಗ ಹೇಳೋದು ಇಸ್ಲಾಂ ಸ್ವೀಕರಿಸಿ, ಅಲ್ಲಿ ನೀವು ಯಾವ ಸಿದ್ಧಾಂತ ಸ್ವೀಕರಿಸಿ ಅಂತ ಹೇಳ್ತಾ ಇಲ್ಲ. ಮೊದಲು ಫಸ್ಟ್ ಆಫ್ ಆಲ್ ಇಸ್ಲಾಂ ಮೊದಲು ಮುಸ್ಲಿಮನಾಗಬೇಕು, ನಂತರ ಕಾರ್ಯ ಆಯ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೆಲ್ಲ ಹೇಳೋದು ಏನಂದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಮೊದಲು ನೀವು ಇತರರನ್ನು ನರಕದಿಂದ ರಕ್ಷಿಸಿ. ಅಂದ್ರೆ ಪಾರತ್ರಿಕ ವಿಜಯ. ಅದು ಮುಸ್ಲಿಮರಾದರೆ ನರಕ ಮುಕ್ತಿ ಖಂಡಿತ. Yes. ನಾವು ಮೊದಲು ಇದರ ಕುರಿತು ಚರ್ಚಿಸುವಾಗ ನಾವು ಮೊದಲು ಬರಬೇಕಾದದ್ದು ಅವರು ಇಸ್ಲಾಮಿಗೆ ಮತಾಂತರಗೊಳ್ಳುವ ಕಾರಣಗಳನ್ನು ಅಲ್ವಾ. ಹೌದು, ಎಸ್. ಈ ಕಾರಣಗಳನ್ನು ಕುರಿತು ಚರ್ಚೆ ಮಾಡುವಾಗ ನಮಗೆ ನೋಡಬಹುದು ಕಾರಣಗಳಿಂದ ಇಸ್ಲಾಂಗೆ ಆಕರ್ಷಿತರಾಗುವುದು ಅನೇಕ ಕಾರಣಗಳಿಂದಾಗಿರಬಹುದು. ಸರ್, ಇದರ ಕುರಿತು ಏನು, ಯಾವ ಕಾರಣಗಳಿಂದಾಗಿ? ಫಸ್ಟ್ ಆಫ್ ಆಲ್ ನೋಡುವುದಾದ್ರೆ ಸೂಫಿಸಂ ಮೂಲಕ ಇಸ್ಲಾಮನ್ನು ಆಕರ್ಷಿಸಿ, ಸೂಫಿಸಂ ಅನ್ನು ಆಕರ್ಷಿಸಿ ಇಸ್ಲಾಂಗೆ ಬರ್ತಾರೆ. ಮತ್ತೊಂದು ಯುರೋಪಿನಲ್ಲಿ ಅಂದ್ರೆ ಕುರ್ಆನಿನ ವೈಜ್ಞಾನಿಕ ಸಿದ್ಧಾಂತಗಳು ನಿಲುವುಗಳನ್ನು ಕಂಡು ಇತ್ತೀಚೆಗೆ ಸಂಶೋಧಿಸಲ್ಪಟ್ಟಂತಹ ವಿಜ್ಞಾನವನ್ನು ಕಂಡು ಕೂಡ ಅದರಿಂದ ಆಕರ್ಷಿತರಾಗಿ ಇಸ್ಲಾಮಿಗೆ ಬರ್ತಾ ಇದ್ದಾರೆ. ಸೆಲೆಬ್ರಿಟಿಗಳೆಲ್ಲ ನೋಡಬಹುದು, ಅವರು ಇಸ್ಲಾಮಿನ ಆ ಸಮಾನತೆ, ಆ ವರ್ಣಭೇದ ನೀತಿಯಲ್ಲಿರುವ ಇಸ್ಲಾಮಿನ ಆ ಏನು ಬಹಳ ಪರಿಶುದ್ಧತೆ ಏನಿದೆಯೋ ಮತ್ತೆ ಇಸ್ಲಾಮಿನ ಬಹಳ ಹಿಂದಿನ ಪರಂಪರೆಯನ್ನು ಉಳಿಸಿಕೊಂಡ ಆ ಸಂಪ್ರದಾಯ ಏನಿದೆಯೋ ಇದನ್ನೆಲ್ಲ ಕಂಡು ಸೆಲೆಬ್ರಿಟಿಗಳು ಮತ್ತೆ ಇಸ್ಲಾಮಿನಲ್ಲಿ ಮಹಿಳಾವಾದಿಗಳಿಗೆ ಇರುವ ಆ ಏನು ಮಹಿಳಾ ರಕ್ಷಣೆ ಕುರಿತಿರುವ ಚರ್ಚೆಗಳು ಬಹಳ ಇದನ್ನು ಆಕರ್ಷಣೆಗೊಂಡು ಇಂತಹ ಕಾರಣಗಳಿಂದ ಇಸ್ಲಾಂಗೆ ಆಕರ್ಷಣೆಗೊಳ್ತಾರೆ. ನಾವು ಇದರ ಕುರಿತು ಚರ್ಚೆ ಮಾಡುವಾಗ ಅಂದ್ರೆ ನಾವು ಇತ್ತೀಚೆಗೆ ನಾವು ಇಬ್ರು ಯಮನ್ಗೆ ಹೋದಾಗ ಅಲ್ಲಿನ ಈಗಿನ ಆಧುನಿಕ ಮುಸ್ಲಿಂ ಸಮುದಾಯದ ಉಮರ್ ಹಫೀಲ್ ರವರು ಅಲ್ಲಿನ ನೇತಾರ ಅವರ ಒಂದು ಮಾತು ಬಹಳ ಉಲ್ಲೇಖನೀಯ. ಅವರ ಬಳಿ ಯಾರೊಬ್ರು ಕೇಳ್ತಾರೆ ಬಂದು, ಏನಂತ, ನಾವು ಈಗ ಮುಸ್ಲಿಂ ಕನ್ವರ್ಟ್ ಆಗುತ್ತಿರುವವರಲ್ಲಿ ವ್ಯತ್ಯಾಸ ಆಗ್ತಾ ಇದ್ದಾರಲ್ಲ, ಇದರ ಕುರಿತು ನಿಮ್ಮ ನಿಲುವೆ ಅಂತ ಕೇಳಿದಾಗ ಅವರು ಹೇಳೋದು ಮಾತು ಬಹಳ ಇಲ್ಲಿ ಉಲ್ಲೇಖನೀಯ. ಯಾಕಂದ್ರೆ ಅವರು ಹೇಳ್ತಾರೆ, ಮೊದಲು ಆತ ಮುಸ್ಲಿಮನಾಗಲಿ, ವಿಶ್ವಾಸ ಗಟ್ಟಿಗೊಳ್ಳಿ, ಮುಸ್ಲಿಂ ಆಗಬೇಕು, ನಂತರದ ಕಾರ್ಯ. ಮೊದಲನೇದಾಗಿ ಪಾರತ್ರಿಕ, ಅದಾയത് ನರಕದಿಂದ ಮುಕ್ತಿ ಪಡೆಯಬೇಕು. ಜಾಕಿರ್ ನಾಯ್ಕ್ ಕೂಡ ಇದೇ ಮಾತು ಹೇಳ್ತಾರೆ. ನಾನು ಈ ಚರ್ಚೆ ಅವರ ವ್ಯಕ್ತಿ ಇದಲ್ಲ, ನಾನು ವಿಷಯವನ್ನು ನೋಡಬೇಕು. ಯಾಕಂದ್ರೆ ಅವ್ರು ಹೇಳ್ತಾರೆ, ಅವರಲ್ಲಿ ಒಬ್ರು ಕೇಳ್ತಾರೆ, ನಮ್ಗೀಗ ಬರುವಾಗ ನಿಮ್ಮಲ್ಲಿ ಅನೇಕ ಪಂಗಡಗಳಿದ್ದೀವಿ, ಶಿಯಾ ಆಗಿರ್ತೀವಿ, ಸುನ್ನಿ ಆಗಿರ್ತಾರೆ, ತಬ್ಲೀಗ್, ಜಮಾತ್, ಸಲಫಿ, ವಹಾಬಿ ಅಂತ ಇರ್ತೀವಿ, ನಾವು ಯಾವ ಆಯ್ಕೆ ಮಾಡ್ಕೊಳ್ಬೇಕಂತ ಗೊಂದಲದಲ್ಲಿ ಇರ್ತಾರೆ. ಅವ್ರು ಹೇಳುದು ಮೊದಲು ಮುಸಲ್ಮಾನ ನಾವು ಅಷ್ಟೇ. ನನಗೆ ಅದರ ಬಗ್ಗೆ ಬಹಳ ಒಂದು ಸೊಗಸಾದ ಕ್ವಶನ್ ಇದು, ಬಹಳ ಈಗಿನ ಚರ್ಚೆಗಳಲ್ಲಿ ಬಹಳ ಹೊಸದಾದ ಒಂದು ಚರ್ಚೆ ಅಂತ ತಿಳ್ಕೊಳ್ಳಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ವಿಚಾರ ಆದ್ರೂ ಕೂಡ ಸಮಯದ ಪರಿಮಿತಿ ಇದೆ. ಆದ್ರಿಂದ ಸರ್, ಇದು ಇತ್ತೀಚಿನ ಅವಧಿಗಳಲ್ಲಿ ಅಧಿಕವಾಗಿ ಚರ್ಚೆ ಆಗುವಂತಹ ವಿಚಾರ ಏನಂತಂದ್ರೆ ಇಸ್ಲಾಮಿನಲ್ಲಿ ಜಾತಿ ಪದ್ಧತಿ, ಅಂದ್ರೆ ಇಸ್ಲಾಮಿನಲ್ಲಿ ಜಾತಿ ಪದ್ಧತಿ ನಾನು ಅಧ್ಯಯನದ ಮೂಲಕ ಸಮಾಜಶಾಸ್ತ್ರದ ಅಧ್ಯಯನದ ಮೂಲಕ ನಾನು ಕಂಡದ್ದೇನಂತಂದ್ರೆ ಸರ್ ಒಮ್ಮೆ ಇಸ್ಲಾಮಿನಲ್ಲಿ ಅಶ್ರಫಿಗಳು ಅಜ್ಲಫಿಗಳು ಅಂತ ಇದ್ರು. ಕಂಡದ್ದು ಮಾತ್ರವಲ್ಲ, ಇದು ನನ್ನ ವಾಸ್ತವ ಅನುಭವದ ಮೂಲಕ ಕೂಡ ನಾನು ಕಂಡಿದ್ದೆ. ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಒಂದು ಗುಂಪು ಅಶ್ರಫಿಗಳು ಅಂತಾರ, ಮತ್ತೊಂದು ಗುಂಪು ಅವರು ಅಜ್ಲಫಿಗರು. ಅಜ್ಲಫಿಗರು ಅಂದ್ರೆ ಏನು ನಿಮ್ಗೆ ಗೊತ್ತಿರಬಹುದು, ನೀವು ಉಲೆಮಾಗುಲಾದ್ರಿಂದ. ಅಶ್ರಫಿಗಳು ಅಂದ್ರೆ ಉನ್ನತ ಸ್ಥಾನಮಾನ ಹೊಂದಿರುವವರು. ಅಂದ್ರೆ ಅಶ್ರಫಿ ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಂಶ ಪಾರಂಪರ್ಯ ಹೊಂದಿರುವಂತಹ, ಅಂದ್ರೆ ನಾವೀಗ ಸಯ್ಯದ್ ಅಂತ ಹೇಳ್ತೀವಲ್ಲ, ಅವರನ್ನ ಅಶ್ರಫಿಗಳಂತ ಅವರು ನನಗೆ ಮೊದಲು ಉಲ್ಲೇಖನ ಮಾಡ್ಲಿಕ್ಕೆ ಇರೋದು, ಯಾವತ್ತು ಒಂದು ಧರ್ಮದಲ್ಲಿ ಇದು ಇದೆ, ಇದು ನಿಯಮ, ಇದು ರೂಲ್ಸ್ ಅಂತ ಹೇಳುವುದು ಅವರ ಆ ಧಾರ್ಮಿಕ ಗ್ರಂಥಗಳು ಮತ್ತು ಧಾರ್ಮಿಕ ನಾಯಕರು ಮತ್ತು ಅದರ ಅದರ ಸ್ಪಷ್ಟವಾದ ನಿಲುವು. ನಾವು ಇತರ ಧರ್ಮವನ್ನು ನೋಡುವಾಗ, ಉದಾಹರಣೆಗೆ ಹಿಂದೂ ಧರ್ಮ ನೋಡುವುದಾದರೆ, ಹಿಂದೂ ಧರ್ಮ ವೇದ ಗ್ರಂಥಗಳನ್ನು ಆಧರಿಸಿದೆ, ಮಹಾಕಾವ್ಯಗಳನ್ನು ಆಧರಿಸಿದೆ, ಉಪನಿಷತ್ಗಳನ್ನು ಆಧರಿಸಿದೆ. ಅದರಲ್ಲಿ ಅವರು ಜಾತಿ ಪಂಗಡಗಳನ್ನು ಸ್ಪಷ್ಟವಾಗಿ ಹೇಳುತ್ತಾರೆ, ಇದು ಮೇಲು ಜಾತಿ, ಇದು ಕೀಳು ಜಾತಿ. ಇಸ್ಲಾಂ ಯಾವತ್ತು ಧರ್ಮ ಗ್ರಂಥಗಳಲ್ಲಿ ಹಾಗೆ ಉಲ್ಲೇಖಿಸಿಲ್ಲ, ಇಸ್ಲಾಮಿನ ವಿದ್ವಾಂಸರು ಯಾವತ್ತು ಉಲ್ಲೇಖಿಸಿಲ್ಲ. ನಾನು ಇದರ ಬಗ್ಗೆ ಹೇಳುವುದೇನೆಂದ್ರೆ, ಎಲ್ಲೋ ಒಂದು ಜ್ಞಾನದ ಕೊರತೆ ಉಂಟಾಗಿದೆ. ನಾವು ಕೀಳು, ನಾವು ಮೇಲು, ಏನೋ ಒಂದು ಚೆಕ್ಕ ಸಮೂಹ. ಅವರನ್ನು ನೋಡುವ ರೀತಿ ಹಾಗೆ ಸರ್. ಅಶ್ರಫಿಗಳು ಅಂದ್ರೆ ಅವರಿಗೆ ಏನೋ ಒಂದು ವಿಶೇಷ ಸ್ಥಾನಮಾನ ಕೊಡ್ತಾ ಇದ್ದಾರೆ. ಅದೇ ನಾನು ಹೇಳಿದ್ದು, ಉಲ್ಲೇಖನ ಮಾಡಿದ್ದು ಜ್ಞಾನದ ಕೊರತೆ. ಅಲ್ಲಿ ಅದು ಒಬ್ಬ ವ್ಯಕ್ತಿಯನ್ನು ಅಥವಾ ಚಿಕ್ಕ ಸಮೂಹದ ತಪ್ಪನ್ನು ಒಂದು ಇಡೀ ಸಮುದಾಯದ ತಪ್ಪು ಅಂತ ಹೇಳಿಕೆ ಯಾವತ್ತೂ ಸಾಧ್ಯ.
ಒಬ್ಬನನ್ನು ನೋಡಿ ಇಸ್ಲಾಂ ಅಂತ ಅಲ್ಲಿ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಸರ್. ಅಶ್ರಫಿಗಳಂದ್ರೆ ಸಯ್ಯದ್ ಪರಂಪರೆ. ನಾವು ಹೇಳುವ ಆ ಸಯ್ಯದ್ ಅಂತ. ಇಸ್ಲಾಮಿನಲ್ಲಿ ಯಾರಿಗೂ ಕೂಡ ಉತ್ತಮ ಸ್ಥಾನ ಲಭಿಸುತ್ತೆ ಅಂದ್ರೆ ಅದು ಅವನು ನಾವು ಇಸ್ಲಾಂನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬಿಕರಿಗೆ ಅವರಿಗೆ ನಾವು ಗೌರವ ಕೊಡ್ತೇವೆ. ಪ್ರತ್ಯೇಕವಾದ ಸ್ಥಾನಮಾನಗಳಿದೆ. ಕೊಡ್ತೇವೆ. ಅದೇ ರೀತಿ ಕಲಿತು ಕೂಡ ಇಸ್ಲಾಮಿನಲ್ಲಿ ಅಂದ್ರೆ ಮತ್ತೆ ಮತ್ತು ಜಾತಿಗಳಲ್ಲಿ ಮತ್ತು ಪಂಗಡಗಳಲ್ಲಿ ಅವರಿಗೆ ಕಲಿಯಲು ಕೂಡ ಅವಕಾಶಗಳು ಇಲ್ಲ. ಇದರಿಂದಾಗಿ ಇಸ್ಲಾಂ ಪ್ರತ್ಯೇಕವಾದ ಒಂದು ಪರಿಗಣನೆ ಕೊಟ್ಟಿದೆ. ಯಾರು ಕೂಡ ಕಲಿಬಹುದು, ಬಾರ್ಬರ್ ಆದವನಿಗೂ ಕೂಡ ಏನಾಗಬಹುದು, ಕಲಿಬಹುದು. ಇಂತಹ ಒಂದು ಸರ್, ನನಗೆ ನಿಮ್ಮೊಂದು ಪ್ರಶ್ನೆ ಬಹಳ ಇಷ್ಟ ಆಯ್ತು. ನೀವು ಇದೊಂದು ಬಹಳ ನೂತನ ಚರ್ಚೆ. ಯಾವುದಂದ್ರೆ ಇಸ್ಲಾಮಿನಿಗೆ ಮತಾಂತರಗೊಳ್ಳುವಲ್ಲಿ ವ್ಯತ್ಯಾಸಗೊಳ್ಳುತ್ತಿದ್ದಾರೆ, ಅಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ, ಏನೋ ಗೊಂದಲ ಇದೆ. ಇದು ಬಹಳ ನೂತನ ಚರ್ಚೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಚಾನಲ್ ಅನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಅವರ ಒಂದು ಚರ್ಚೆಗೆ ಇದೊಂದು ನಾಂದಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಈ ವಿಚಾರವಾಗಿ ದೀರ್ಘ ಚರ್ಚೆ ಅಗತ್ಯವಿದೆ. ನಂತರದ ಎಪಿಸೋಡ್ಗಳಲ್ಲಿ ನಾವು ಮುಂದುವರಿಸೋಣ. ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಸರ್, ವೀಕ್ಷಕರೇ, ನಂತರದ ಚರ್ಚೆಗಳೊಂದಿಗೆ ನಾವು ನಿಮ್ಮೊಂದಿಗಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮಸ್ಕಾರ. ಸಕಾಲಿಕ ವಿದ್ಯಮಾನಕ್ಕೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಸುಹೈಬ್ ಜೀರ್ಮುಖಿ. ನಮ್ಮ ಇವತ್ತಿನ ಚರ್ಚೆ ಕನ್ನಡ ಭಾಷಾ ಸಂಹಿತೆ ಮತ್ತು ಅಭಿವೃದ್ಧಿಯ ದಾರಿ. ಇವತ್ತಿನ ಚರ್ಚೆಗೆ ನಮ್ಮೊಂದಿಗಿದ್ದಾರೆ ಮಸೂದ್ ಬೆಳ್ಳಾರೆ, ಅದೇ ರೀತಿ ಶಂಸುದ್ದೀನ್ ಕುದ್ರಡ್ಕ. ಕನ್ನಡ ಭಾಷೆಯ ಕುರಿತಾಗಿ ಹೇಳುವುದಾದರೆ, ಕನ್ನಡ ಭಾಷೆಯು ಭಾರತದ ಸಂಸ್ಕೃತಿಗೆ ಬಹುದೊಡ್ಡವಾದಂತಹ ಕೀರ್ತಿ ತಂದುಕೊಟ್ಟಂತಹ ಭಾಷೆಯಾಗಿದೆ. 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಗಳೊಂದಿಗೆ ಕನ್ನಡ ಭಾಷೆ ಬೇರೆಲ್ಲ ಭಾಷೆಗಳಿಗಿಂತಲೂ ಮೀರಿ ನಿಲ್ತದೆ. ಇದೇ ಕನ್ನಡ ಭಾಷೆ ತನ್ನ ನೆಲವೀಡಾದಂತಹ ಕರ್ನಾಟಕದಲ್ಲಿಯೇ ಅಸ್ತಿತ್ವವನ್ನು ತೀವ್ರವಾಗಿ ಕಳೆದುಕೊಳ್ಳುತ್ತಿರುವುದು ವಿಷಾದನೀಯ ವಿಚಾರ. ನಮಗೆ ಗೊತ್ತಿರುವಂತೆ ಕನ್ನಡವನ್ನು ಎದೆಯೊಳಗಿರಿಸಬೇಕಾದವರೇ ಕನ್ನಡವನ್ನು ಹೀಯಾಳಿಸಿ ಪಾಶ್ಚಿಮಾತ್ಯ ಭಾಷೆಗಳ ಮೊರೆ ಹೋಗುತ್ತಿರುವುದು ಕನ್ನಡಿಗರಾದಂತಹ ನಾವು ನಾಚಿಕೆ ಪಡಬೇಕಾದಂತಹ ವಿಷಯ. ಕಳೆದ ಒಂದು 50 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿದರೆ ಕನ್ನಡ ಭಾಷೆಯು ತೀವ್ರವಾಗಿ ಅವನತಿ ಹೊಂದ್ತಾ ಇದೆ ಎಂದು ವಿದ್ವಾಂಸರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರ ಕುರಿತು ನಮ್ಮೊಂದಿಗೆ ಇವತ್ತು ಶಂಸುದ್ದೀನ್ ಮತ್ತು ಮಸೂದ್ರವರು ಮಾತನಾಡಲಿಕ್ಕಿದ್ದಾರೆ. ಏನು ಹೇಳ್ತೀರಾ ಶಂಸುದ್ದೀನ್ ರವರೇ, ನೀವು ಕನ್ನಡ ಭಾಷೆಯ ಅಭಿವೃದ್ಧಿಗೆ ನಿಮ್ಮ ಸಲಹೆಗಳೇನು? ಕನ್ನಡ ಭಾಷೆಯ ಉಳಿವು ಮತ್ತು ಅಳಿವಿನ ಬಗ್ಗೆ ಚರ್ಚೆ ಮಾಡುವಾಗ ಮೊನ್ನೆ ಮೈಸೂರು ದಸರಾದ ಸಂದರ್ಭದಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಹಂಸಲೇಖ ಸರ್ ಅವರು ಒಂದು ಸರ್ಕಾರದ ಮುಂದೆ ಒಂದು ಪ್ರಸ್ತಾಪವನ್ನು ಇಡ್ತಾನೆ ಅಂತ ಹೇಳಿದರೆ, ಇಲ್ಲಿ ಭಾಷೆಯ ಉಳಿವು ಆಗಬೇಕು ಅಂತ ಹೇಳಿದರೆ ಖಂಡಿತವಾಗಿ ಒಂದು ಭಾಷಾ ಗಣತಿಯ ಅವಶ್ಯಕತೆ ಇದೆ. ಸರ್ಕಾರ ಅದರ ಕುರಿತಾಗಿ ಭರವಸೆ ಅಂದಿನಿಂದಲೂ ನೀಡ್ತಾ ಇದೆ. ಆದರೆ ಯಾವುದೇ ಒಂದು ಪ್ರಗತಿ ಕಾಣದಿರುವುದು ಅತ್ಯಂತ ವಿಷಾದಕರಣೀಯವಾದಂಥ ಸಂಗತಿ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಹೇಳೋದಾದರೆ ಖಂಡಿತವಾಗಿಯೂ ಒಂದು ಭಾಷಾ ಗಣತಿಯ ಅವಶ್ಯಕತೆ ಇದೆ. ಯಾವ ಪ್ರದೇಶಗಳಲ್ಲಿ ಕನ್ನಡವನ್ನು ಮಾತಾಡ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಮಾತಾಡ್ತಾ ಇದ್ದಾರೆ, ಕನ್ನಡವನ್ನು ಮನೆ ಭಾಷೆಯನ್ನಾಗಿ ಮನೆಯಲ್ಲಿ ಯಾರೆಲ್ಲ ಮಾತಾಡ್ತಾ ಇದ್ದಾರೆ, ಕನ್ನಡವನ್ನು ಮಾತನಾಡುವವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅಥವಾ ಕನ್ನಡ ಮಾಧ್ಯಮಗಳ ಶಾಲೆಗಳ ಸ್ಥಿತಿಗತಿ ಹೇಗಿದೆ, ಕನ್ನಡ ಮಾತನಾಡುವವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಎಂಬ ವಿಚಾರವಾಗಿ ನಾವು ಒಂದು ಗಣತಿಯನ್ನು ಮಾಡಿದರೆ ನಮಗೆ ಕನ್ನಡ ಎಲ್ಲಿ ತಪ್ಪಿ ಹೋಗ್ತಾ ಇದೆ ಎಂಬ ಒಂದು ಕೂಲಂಕುಷವಾದಂತಹ ಮಾಹಿತಿ ಸಿಗ್ತದೆ. ಆಗ ನಮಗೆ ಎಲ್ಲಿ ಕನ್ನಡ ತಪ್ಪಿ ಹೋಗ್ತಾ ಇದೆ ಎಂಬ ಒಂದು ಮಾಹಿತಿ ಸಿಗ್ತದೆ. ಅದಕ್ಕೆ ಪೂರಕವಾದಂತಹ ಪರಿಹಾರಗಳನ್ನು ಕೊಡುವುದರ ಮೂಲಕ ಖಂಡಿತವಾಗಿಯೂ ಕನ್ನಡದ ಉಳಿವು ಸಾಧ್ಯ ಎಂಬುದು ನನ್ನ ಒಂದು ಅನಿಸಿಕೆ. ಹೌದು ಶಂಸುದ್ದೀನ್ ರವರು, ನೀವು ಹೇಳಿದ ಖಂಡಿತವಾಗಿಯೂ ಮೊನ್ನೆ ಮೈಸೂರು ದಸರಾದ ಅಧ್ಯಕ್ಷ ಹಂಸಲೇಖರವರು ಹೇಳಿದ ಒಂದು ಮನವಿಯನ್ನು ಸಿದ್ದರಾಮಯ್ಯನವರು ಬಹಳ ಗಹನವಾಗಿ ಮನನೆಗೆ ತೆಗೆದುಕೊಂಡು ಕನ್ನಡ ಭಾಷೆಯ 50ನೇ ವಾರ್ಷಿಕದ ಸಂಭ್ರಮಾಚರಣೆಯನ್ನು ನವೆಂಬರ್ 1ರಿಂದ ನಿರಂತರವಾಗಿ 1 ವರ್ಷ ಸಂಭ್ರಮಾಚರಣೆಯನ್ನು ಆಚರಿಸ್ತಾರೆ ಅಂತ ಆಸ್ವಾದನೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾವು ಕನ್ನಡ ಭಾಷೆಯನ್ನು ನೋಡುವುದಾದರೆ ಕನ್ನಡ ಭಾಷೆ 2011ರ ಜನಗಣತಿಯ ಪ್ರಕಾರ ಎಲ್ಲ ಭಾಷೆಯನ್ನು ನೋಡುವುದಾದರೆ ಹಿಂದಿ ಭಾಷೆಯು 57% ಪರಿಣತಿಯನ್ನು ಹೊಂದಿದೆ. ಅದೇ ರೀತಿ ತಮಿಳು ಮತ್ತು ತೆಲುಗನ್ನು ನೋಡುವುದಾದರೆ ತಮಿಳು ಮತ್ತು ತೆಲುಗು 9% ಪರಿಣತಿಯನ್ನು ಹೊಂದಿದೆ. ತುಳು ಭಾಷೆ 7% ಪರಿಣತಿಯನ್ನು ಹೊಂದ್ತಾ ಇದೆ. ಆದರೆ ನಮ್ಮ ನಾಡ ಭಾಷೆಯಾದಂತಹ ಕನ್ನಡ ಯಾಕೆ 3.5% ಪರಿಣತಿಯನ್ನು ಹೊಂದುತ್ತಾ ಇದೆ? ಅದಕ್ಕಿರುವ ಕಾರಣಗಳೇನು? ಇಲ್ಲಿ ನಾವು ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲಿನ ರಾಜ್ಯಗಳಲ್ಲಿನ ಭಾಷಾ ಸಂಹಿತೆಯನ್ನು ಅರ್ಥೈಸಿಕೊಳ್ಳಬೇಕು. ಅಲ್ಲಿ ಕನ್ನಡ ಬಾರದಿದ್ದರೂ ಅಲ್ಲಿನ ಭಾಷೆಯನ್ನು ಕಲಿಯದೆ ಕನ್ನಡವನ್ನು ಮಾತನಾಡಿ ಬದುಕಲು ಸಾಧ್ಯವಿಲ್ಲ. ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಕನ್ನಡ ಬಾರದಿದ್ದರೂ ಬದುಕಬಹುದೆಂಬಂತಹ ವಾತಾವರಣ ಇದೆ. ಮುಖ್ಯವಾಗಿ ಕರ್ನಾಟಕವು ಭಾಷಾ ವೈವಿಧ್ಯಗಳಿಗೆ ಹೆಸರಾಗಿವೆ. ಇಲ್ಲಿ ತಮಿಳು, ಮರಾಠಿ, ಹವ್ಯಾಕ, ತುಳು, ಬ್ಯಾರಿ, ಮಲಯಾಳಂ ಭಾಷೆ ಆಡುವವರೇ ಜಾಸ್ತಿ. ಇವರ ಪಾಲಿಗೆ
ಕನ್ನಡವು ರಾಜ್ಯಭಾಷೆಯ ಹೊರತು ಮಾತೃಭಾಷೆಯಲ್ಲ. ರಾಜ್ಯಭಾಷೆ ಹೊರತು ಮಾತೃಭಾಷೆ. ಈಗ ಈ ಒಂದು ವಿಷಯವನ್ನು ಹೇಳುವುದಾದರೆ ನಮ್ಮ ತಮಿಳುನಾಡು ಇದನ್ನು ಹೇಳಬಹುದು. ಹೌದು, ಕನ್ನಡ ಭಾಷೆಯ ಅವನತಿ ನಮಗೆ ತೀವ್ರವಾಗಿ ನಿಮ್ಮಿಂದಲೇ ಕಾಣ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ ಕನ್ನಡ ಭಾಷೆಯಷ್ಟು ತೀವ್ರವಾದಂತಹ ಅವನತಿ ಬೇರೆ ಭಾಷೆಗಳಲ್ಲಿ ಕಾಣ್ತಾ ಇಲ್ಲ. ಕಾರಣವನ್ನು ಹೇಳಿದ್ದೀರಾ. ಇದಕ್ಕೆ ಸರ್ಕಾರಕ್ಕೆ ಯಾವುದಾದ್ರೂ ಕ್ರಮವನ್ನು ಕೈಗೊಳ್ಳಬಹುದಲ್ವೇ? ಯಾಕೆ ಕೈಗೊಳ್ತಿಲ್ಲ? ಏನಾದರೂ ನಿಮ್ಮ ಸಲಹೆಗಳಿದೆಯಾ? ಸರ್ಕಾರಕ್ಕೆ ಕನ್ನಡವನ್ನು ಕಡ್ಡಾಯ ಮಾಡುವ ಅವಕಾಶ ಖಂಡಿತವಾಗಿ ಇದೆ. ಖಂಡಿತ ಈ ಒಂದು ವಿಚಾರವನ್ನು ಹೇಳುವಾಗ 1926 ಅಂಚಿನ ಮೈಸೂರಿನ ದಿವಾನರಾಗಿದ್ದಂತಹ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಪಾತ್ರವನ್ನು ಮೆಚ್ಚಬೇಕಾಗುತ್ತದೆ. ಯಾಕೆಂದರೆ ಅವರು ತಮ್ಮ ಆಡಳಿತದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಿದರಲ್ಲದೆ ಕನ್ನಡ ಉಳಿವಿಗೆ ಬೇಕಾಗಿ ಅಪಾರವಾದ ಪರಿಶ್ರಮವನ್ನು ಪಟ್ಟಿದೆ. ಹೀಗೆ ಕನ್ನಡದಲ್ಲೇ ವ್ಯವಹರಿಸಬೇಕು ಮಾತ್ರವಲ್ಲದೆ ವ್ಯವಹಾರದ ಸಂದರ್ಭದಲ್ಲಿ ಕನ್ನಡೇತರ ಭಾಷೆಗಳಿಗೆ ಅವಕಾಶ ನೀಡಬಾರದು. ಆಗ ಮಾತ್ರ ಹೊರಗಿನಿಂದ ಬಂದವರು ಕನ್ನಡ ಕಲಿಯುತ್ತಾರೆ. ಜೊತೆಗೆ ಕನ್ನಡಿಗರೇ ಆಗಿದ್ದು ಮನೆ ಭಾಷೆ ಕನ್ನಡ ಅಲ್ಲದವರು ಕನ್ನಡವನ್ನು ಕಲಿಯಬೇಕಾದ ಅನಿವಾರ್ಯತೆಗೆ ಸಿಲುಕಿಕೊಳ್ಳುತ್ತಾರೆ. ಎಲ್ಲಾ ವಿಚಾರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕನ್ನಡವನ್ನು ಅಳವಡಿಸಬೇಕು ಅಂತ ಹೇಳುವಾಗ ನಮ್ಮ ಕ್ಷೇತ್ರ, ನಾವೀಗ ಧಾರ್ಮಿಕ ಕ್ಷೇತ್ರದಲ್ಲಿದ್ದೇವೆ, ನಮ್ಮ ಮದ್ರಸಾ ಕ್ಷೇತ್ರದಲ್ಲೂ ಕೂಡ ಕನ್ನಡವನ್ನು ಸಚಿವರೊಬ್ಬರು ಮನವಿ ಮಾಡಿದ್ದಾರೆ, ಸಚಿವರು ಕೂಡ ಅದನ್ನು ಪ್ರಸ್ತಾಪಿಸಿದ್ರು. ನಮ್ಮ ಮದ್ರಸಾ ಕ್ಷೇತ್ರದಲ್ಲೂ ಕೂಡ ಕನ್ನಡವನ್ನು ಅಳವಡಿಸುವುದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಯಾಕೆಂತ ಹೇಳಿದರೆ ನಮ್ಮ ಈ ಬ್ಯಾರಿ ಮತ್ತು ಮಲಯಾಳ ಮಾತನಾಡುವಂತಹ ಪ್ರದೇಶಗಳಲ್ಲಿ ಅದನ್ನೊಂದು ರಾಜ್ಯ ಭಾಷೆಯಾಗಿ ತೆಗೆದುಕೊಂಡಿದ್ದಾರೆ ಕನ್ನಡವನ್ನು. ಆದ್ದರಿಂದ ನಾವು ಈ ಮದ್ರಸಾದಲ್ಲಿಯೂ ಕೂಡ ಕನ್ನಡವನ್ನು ಅಳವಡಿಸುವುದರಿಂದ ಖಂಡಿತವಾಗಿಯೂ ಕನ್ನಡಕ್ಕೆ ಒಂದು ಶಕ್ತಿ ಸಿಕ್ಕಂತ ಆಗ್ತದೆ. ಅದೇ ರೀತಿ ಇನ್ನೊಂದು ವಿಚಾರ, ಎಲ್ಲರನ್ನು ಒಳಗೊಳ್ಬೇಕು ಅಂತ ಹೇಳುವಾಗ ಗಡಿ ಪ್ರದೇಶವನ್ನು ನಾವು ತಗೊಳ್ಬಹುದಾಗ್ತದೆ. ಯಾಕೆಂತ ಹೇಳಿದರೆ ಮಹಾಜನ್ ವರದಿ ಬಂದಂತಹ ಸಂದರ್ಭದಲ್ಲಿ ನಾವಿಲ್ಲ. ಯಾಕೆಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ತುಂಬಾ ಮಂದಿ ಕನ್ನಡವನ್ನು ಮಾತನಾಡ್ತಾ ಇದ್ರು. ಪ್ರಸ್ತುತ ಸನ್ನಿವೇಶದಲ್ಲಿ ಆಗಿಲ್ಲ. ಆ ಒಂದು ಗಡಿ ಪ್ರದೇಶದ ಬೆಳಗಾವಿಯಂತಹ ಗಡಿ ಪ್ರದೇಶದಲ್ಲಿ ಹಿಂದೂ ಮತ್ತು ಉರ್ದುಗೆ ಹೆಚ್ಚಾಗಿ ಜನರು ಅವಲಂಬಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕೂಡ ಕನ್ನಡದ ಒಂದು ಉಳಿವನ್ನು ಸೇರಿಸಬೇಕಾಗ್ತದೆ. ಎಲ್ಲಿವರೆಗೆ ಕನ್ನಡ ಅಲ್ಲಿ ಪ್ರಸಕ್ತವಾಗಿ ಇರ್ತದೋ ಅಲ್ಲಿವರೆಗೂ ಈ ಗಡಿ ಪ್ರದೇಶಗಳು ನಮ್ಮ ಕರ್ನಾಟಕದ ತೆಕ್ಕೆಯಲ್ಲಿ ಇರಬಹುದು ಅಂತ ಹೇಳ್ತೇನೆ. ಅದೇ ರೀತಿ ನಾನು ಆಗ ತಾನೇ ಹೇಳಿದಂತೆ ಒಂದು ಭಾಷಾ ಗಣತಿಯ ಅವಶ್ಯಕತೆ ಇದೆ. ಎಲ್ಲಿ ತಪ್ತಾ ಇದ್ದೀವಿ ಎಂಬುದರ ಒಂದು ಮಾಹಿತಿ ಖಂಡಿತವಾಗಿಯೂ ಅದರಿಂದ ನಮಗೆ ಸಿಗ್ತದೆ. ಎರಡನೇದಾಗಿ ಇದು ಕನ್ನಡದ ಸಮಸ್ಯೆ ಮಾತ್ರವಲ್ಲ, ಭಾರತದ ಎಲ್ಲ ಭಾಷೆಗಳ ಸಮಸ್ಯೆ ಅಂತಲೂ ಹೇಳ್ಬೋದು. ಅದರಿಂದ ಭಾಷಾ ಗಣತಿ ಮತ್ತು ಭಾಷಾ ನೀತಿಯ ಅವಶ್ಯಕತೆ ಇದೆ. ಇದನ್ನು ನಾವು ಸರಿಯಾಗಿ ಅಳವಡಿಸಿದರೆ ಖಂಡಿತವಾಗಿಯೂ ಇಲ್ಲಿ ಭಾಷೆಗಳ ಉಳಿವು, ಮುಖ್ಯವಾಗಿ ಕನ್ನಡದ ಉಳಿವು ಸಾಧ್ಯವಾಗ್ತದೆ ಎಂಬುದು ನನ್ನ ಒಂದು ಸಲಹೆ. ಹೌದು ಸಂಸದೀಯ, ಖಂಡಿತವಾಗಿಯೂ ಕನ್ನಡ ಭಾಷೆಯ ಅಭಿವೃದ್ಧಿಯ ಎಲ್ಲ ದಾರಿಗಳು ನಮ್ಮ ಮುಂದೆ ಇದೆ. ಅದನ್ನು ತೆರೆಯುವ ಕೆಲಸ ಮಾತ್ರ ನಾವು ಮಾಡ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀವಿ. ಹೌದು, ಕನ್ನಡ ಭಾಷೆಯ ಅಭಿವೃದ್ಧಿ ಖಂಡಿತವಾಗಿಯೂ ಆಗಬೇಕು. ಹೆಚ್ಚಿನ ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವೀಕ್ಷಿಸಿ. ಶುಭರಾತ್ರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತು. ಈ ಭವ್ಯ ಭಾರತ ಶ್ರೀಮಂತ ಇತಿಹಾಸವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಹಲವು ರಾಜಮನೆತನಗಳು, ರಾಜರುಗಳು ಈ ಭಾರತವನ್ನು ಆಳಿ ಹೋಗಿದ್ದಾರೆ. ಅವರೆಲ್ಲರೂ ಅವರದ್ದೇ ಆದಂಥ ವಿಶಿಷ್ಟ ಶೈಲಿಯ ವಾಸ್ತುಶಿಲ್ಪಗಳು, ಶಿಲೆಗಳು ಮಾತ್ರವಲ್ಲ, ಇತಿಹಾಸಗಳನ್ನು, ಸಂಸ್ಕೃತಿಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಆದರೆ ಅದೆಲ್ಲವೂ ಎಲ್ಲೋ ಒಂದು ಕಡೆ ಮಾಯವಾಗುತ್ತಾ ಇದೆ. ನಮ್ಮ ಈ ಔಟ್ ಆಫ್ ಫೋಕಸ್ ಪ್ರಾದೇಶಿಕ ವಲಯದಲ್ಲಿ ಶಿಥಿಲವಾಗುತ್ತಿರುವಂತಹ ಹಲವಾರು ಸ್ಮಾರಕಗಳ ಕುರಿತು, ನಮ್ಮ ಆಸುಪಾಸಿನಲ್ಲಿರುವಂತಹ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಚಿಕ್ಕಮಗಳೂರು ಹೀಗೆ ಸೇರಿದಂತೆ ಇಲ್ಲೆಲ್ಲವೂ ಕೂಡ ನಮಗೆ ಸಂಬಂಧಪಟ್ಟಂಥ ಹಲವಾರು ವಾಸ್ತುಶಿಲ್ಪಗಳಿದೆ. ಆದರೆ ಅದೆಲ್ಲವೂ ಶಿಥಿಲವಾಗುತ್ತಾ ಇದೆ. ಭಾಗಶಃ ಎಲ್ಲವೂ ಶಿಥಿಲವಾಗಿದೆ. ಆದರೆ ಮುಷರಫ್ ಅವರು ಇದು ಹೀಗೆ ಮುಂದುವರಿದರೆ, ಹೀಗೆ ಶಿಥಿಲವಾಗುತ್ತಾ ಹೋದರೆ ಭವಿಷ್ಯದ ನಮ್ಮ ಯುವ ಪೀಳಿಗೆಗೆ ಇದರ ಇತಿಹಾಸವನ್ನು, ಇದರ ಕುರಿತಾದ ವಿಷಯಗಳನ್ನು ತಲುಪಿಸಲು ಕಷ್ಟ ಸಾಧ್ಯ ಎಂದು ಅನಿಸುತ್ತದೆ ನನಗೆ. ಎಸ್ ನೌಷಾದ್ರವರೇ, ಈ ಭಾರತವು ಹಲವು ಸ್ಮಾರಕಗಳನ್ನು ಕೊಡುಗೆಯಾಗಿ ಸ್ವೀಕರಿಸಿದೆ. ಭಾರತದ ಪುರಾತತ್ವ ಇಲಾಖೆಯ ಸರ್ವೆ ಪ್ರಕಾರ ಈ ಭಾರತದಲ್ಲಿ 3760ರಷ್ಟು ಸ್ಮಾರಕಗಳು ಈ ಭಾರತದಲ್ಲಿದೆ. ಅದರಲ್ಲಿ 106 ಸ್ಮಾರಕಗಳಿವತ್ತು ಶಿಥಿಲಗೊಳ್ಳುತ್ತಾ ಇದೆ. ಇಂತಹ ಶಿಥಿಲಾವಸ್ಥೆಯಲ್ಲಿರುವಂತಹ ಸ್ಮಾರಕಗಳನ್ನು ಪ್ರಿಸರ್ವೇಷನ್ ಅಂದರೆ ಆ ಸ್ಮಾರಕಗಳನ್ನು ಸಂರಕ್ಷಿಸಿ ಆ ಸ್ಮಾರಕಗಳನ್ನು ಯುವ ತಲೆಮಾರುಗಳಿಗೆ ದಾಟಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಖಂಡಿತವಾಗಿಯೂ. ಮಾತ್ರವಲ್ಲ, ನೀವು ನೋಡಿದ್ರೆ ಪ್ರಾದೇಶಿಕ ವಲಯಗಳಲ್ಲಿ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಸುತ್ತಮುತ್ತಲು ಮಾತ್ರವಲ್ಲ, ನಮ್ಮ ಕಾಸರಗೋಡು ಒಳಗೊಂಡಂತೆ ಈ ಸುತ್ತಮುತ್ತಲಿನ ಪ್ರದೇಶಗಳು
ಈ ಪ್ರದೇಶಗಳಲ್ಲಿ ಹಲವು ರಾಜವಂಶ ಅಂದರೆ ಅಳುಪರಾಗಿರಬಹುದು, ನಮ್ಮ ನಮ್ಮ ಮೈಸೂರು ಒಡೆಯರಾಗಿರಬಹುದು ಅಂದರೆ ಟಿಪ್ಪು ಸುಲ್ತಾನರು, ಅಥವಾ ನಮ್ಮ ಪ್ರಾದೇಶಿಕವಾಗಿ ಅಂದರೆ ವಿಟ್ಲ ಅರಸರಾಗಿರಬಹುದು, ನಂದಾವರ ಅರಸರಾಗಿರಬಹುದು, ಅಥವಾ ನಮ್ಮ ಬಂಗವಾಡಿ ಅರಸರು, ಹಲವು ಅರಸರು ನಮ್ಮ ಈ ಪ್ರಾದೇಶಿಕವಾಗಿ ಆಳ್ವಿಕೆ ಮಾಡಿದ್ದಾರೆ ಮತ್ತು ಹಲವು ಸ್ಮಾರಕಗಳಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ. ಅಂತಹ ಸ್ಮಾರಕಗಳು ಇವತ್ತು ಶಿಥಿಲಾವಸ್ಥೆಯಲ್ಲಿದೆ. ಇದು ಶಿಥಿಲಗೊಳ್ಳುವುದರ ಹಿಂದೆ ಯಾವುದೋ ಒಂದು ರಾಜಕೀಯ ತಿರುವು ಅಂದರೆ ರಾಜಕೀಯ ಆಯಾಮ ನಮಗೆ ಇಲ್ಲಿ ಕಾಣ್ತಾ ಇದೆ. ಮಾತ್ರವಲ್ಲದೆ ಒಂದು ಧಾರ್ಮಿಕ ಮತ್ತು ಧರ್ಮದ ಇದು ತಿರುವು ಕಾಣ್ತಾ ಇದೆ. ರಾಜಕೀಯವಾಗಿ ನಾವು ನೋಡುವಾಗ ಸರ್ಕಾರದ ನಿರ್ಲಕ್ಷ್ಯ ಭಾವ ಕೂಡ ಇಲ್ಲಿ ಎದ್ದು ಬರ್ತದೆ. ನೀವು ನೋಡ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡಿದಂತಹ ಅನೇಕಾರು ಸ್ಮಾರಕಗಳು ಇಂದು ಸರ್ಕಾರದ ಅವಜ್ಞೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ. ಎಕ್ಸಾಂಪಲ್ ಆಗಿ ನಮ್ಮ ಪ್ರಾದೇಶಿಕ ವಲಯದಲ್ಲೇ ಬರುವಂತಹ ಮಂಜರಾಬಾದ್ ಫೋರ್ಟ್ ಇದೆ. ಅಲ್ಲಿ ಟಿಕೆಟ್ ವ್ಯವಸ್ಥೆಗಳೇ ಇಲ್ಲ. ಕನಿಷ್ಠ ಟಿಕೆಟ್ ವ್ಯವಸ್ಥೆಗಳನ್ನಾದರೂ ಮಾಡಿ ಅಲ್ಲಿ ಭದ್ರತಾ ವ್ಯವಸ್ಥೆಗಳು ಕಲ್ಪಿಸಬಹುದಿತ್ತು. ಹಲವು ಸ್ಮಾರಕಗಳು ಅಲ್ಲಿ ಭದ್ರತಾ ವ್ಯವಸ್ಥೆಗಳಿಲ್ಲ, ಸರಿಯಾದ ಸೂಚನಾ ಫಲಕಗಳಿಲ್ಲ, ವಿದ್ಯುತ್ ಸಂಪರ್ಕಗಳಿಲ್ಲ, ಅದೇ ರೀತಿ ಸರಿಯಾದಂತಹ ದಾರಿಗಳು ಕೂಡ. ಅದು ಈ ರಾಜಕೀಯ ವಿಷಯದಲ್ಲಿ ಬರುವಾಗ ಮರುನಾಮಕರಣ ಕೂಡ ಅದರಲ್ಲಿ ಸದ್ದು ಮಾಡ್ತದೆ ಅನಿಸುತ್ತೆ. ಖಂಡಿತವಾಗಿಯೂ ಸದ್ದು ಮಾಡ್ತದೆ. ನಮ್ಮ ಹತ್ತಿರದಲ್ಲೇ ನಮ್ಮ ಊರ ಹತ್ತಿರದಲ್ಲೇ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಏನು? ಜಮಾಲಾಬಾದ್ ಫೋರ್ಟ್ ಅಂತ. 2-3 ವರ್ಷಗಳ ಹಿಂದೆ ತುಂಬಾ ದೊಡ್ಡ ಸದ್ದು ಮಾಡಿತ್ತು. ನರಸಿಂಹಗಡ ಅಂತ ಮರುನಾಮಕರಣ ಆಗಿತ್ತು. ಎಸ್, ಆದರೆ ತೀರಾ ಇತ್ತೀಚೆಗೆ ಅದು ಪುನಃಸ್ಥಿತಿಗೆ ಬಂದು ತಲುಪಿತು ಊರವರ ಸ್ಥಳೀಯರ ಪ್ರತಿರೋಧದ ಕಾರಣದಿಂದ. ಆದರೆ ತೀರಾ ಇತ್ತೀಚೆಗೆ ನಾನು ಭೇಟಿ ನೀಡಿದಾಗ ಎಲ್ಲವೂ ಕೂಡ ಜಮಾಲಾಬಾದ್ ಅಂತ ಇದೆ. ಸರ್ಕಾರದ ಅಧಿಕೃತ ಜಾಲತಾಣದಲ್ಲಿ ಜಮಾಲಾಬಾದ್ ಹೋಗಿ ನರಸಿಂಹಗಡ ಬಂದು ಕೂತಿದೆ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ದೇ ಕಾಂಟ್ ಮೇಕ್ ಹಿಸ್ಟ್ರಿ ಹೂ ಫಾರ್ಗೆಟ್ ಹಿಸ್ಟ್ರಿ. ಇತಿಹಾಸ ತಿಳಿಯದವರಿಂದ ಇತಿಹಾಸ ಸೃಷ್ಟಿ ಸಾಧ್ಯ ಇಲ್ಲ. ನಮ್ಮ ವರ್ತಮಾನದ ಭಾರತ ಇತಿಹಾಸ ತಿಳಿಯದವರಿಂದ ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ಇದು ತುಂಬಾ ಘೋರ ಗಂಭೀರ ವಿಚಾರ. ಹೌದು, ಖಂಡಿತವಾಗಿ ಈ ರಾಜಕೀಯ ವಿಷಯದಲ್ಲಿ ಈ ಸ್ಮಾರಕಗಳು ಎಲ್ಲ ಶಿಥಿಲವಾಗಲು ಬರೀ ರಾಜಕೀಯ ತಿರುವುಗಳು ಮಾತ್ರ ಇದನ್ನು ಕಾಣಲು ಸಾಧ್ಯವಿಲ್ಲ. ಒಂದು ರಾಜಕೀಯವಾಗಿ ಮಾತ್ರ ನೋಡಲು ಸಾಧ್ಯವಿಲ್ಲ, ಏಕೆಂದರೆ ಅಲ್ಲಿನ ಪ್ರಾದೇಶಿಕ ಜನರ ಪಾತ್ರ ಕೂಡ ಇದಕ್ಕೆ ಅಗತ್ಯವಾಗಿದೆ. ಖಂಡಿತ. ಅಂದರೆ ನಾವು ರಾಜಕೀಯ ಆಯಾಮವಾಗಿ ನಮಗೆ ಮಾತ್ರ ಚರ್ಚೆ ಮಾಡಲು ಸಾಧ್ಯವಿಲ್ಲ. ನೀವು ನೋಡಿರಬಹುದು, ಈ ಪ್ರಾದೇಶಿಕ ಸ್ಮಾರಕಗಳು ಅಂದರೆ ಅಲ್ಲಿನ ಆ ಪ್ರದೇಶದ ನಾಗರಿಕರು ಆ ಸ್ಮಾರಕವನ್ನು ಹಲವು ವಿಧದ ಉಪಯೋಗಕ್ಕೆ ಬಳಸ್ತಾ ಇದ್ದಾರೆ. ಅಂದರೆ ಪ್ರಾರ್ಥನೆಗಿರಬಹುದು ಅಥವಾ ಇನ್ನಿತರ ಹಲವು ಉಪಯೋಗಗಳು. ಅವರು ಅದನ್ನು ಆಧುನೀಕರಣದ ಈ ಕಾಲಕ್ಕೆ ಅದನ್ನು ಒಗ್ಗಿಸಿಕೊಳ್ತಾ ಇದ್ದಾರೆ. ಹಾಗೆ ಆ ಆಧುನೀಕರಣ ಆ ಕಾಲಕ್ಕೆ ಒಗ್ಗಿಸಿಕೊಳ್ಳುವಾಗ ಹಲವು ತಂತ್ರಜ್ಞಾನಗಳು ನಮಗೆ ಆ ಸ್ಮಾರಕದಲ್ಲಿ ಅಳವಡಿಸಿಕೊಳ್ಳಬೇಕಂತ ಸ್ಥಿತಿಗೆ ಬರ್ತೇವೆ. ಆವಾಗ ಆ ತಂತ್ರಜ್ಞಾನ ಅಳವಡಿಸುವಾಗ ಸರ್ವಸಾಮಾನ್ಯವಾಗಿ ನಮ್ಮ ಸ್ಮಾರಕಗಳು ಘಾಸಿ ಆಗ್ತದೆ. ಹಾಗೆ ಘಾಸಿ ಆಗ್ತಾ ಹೋದರೆ ನಮ್ಮ ಸ್ಮಾರಕಗಳು ಶಿಥಿಲಗೊಳ್ಳುತ್ತದೆ, ಖಂಡಿತವಾಗಿ ಶಿಥಿಲಗೊಳ್ಳುತ್ತದೆ ಅದು ನಮ್ಮಲ್ಲಿ. ಮುಷರಫ್ ಅವರೇ, ಈ ಉಪಯೋಗಿಸಬಾರ್ದು ಎಂದು ಹೇಳಿ ಆ ವಾದವನ್ನು ಸಂಪೂರ್ಣವಾಗಿ ಅಲ್ಲಗಳೆಯುವಂತಿಲ್ಲ. ನೀವು ನೋಡ್ಬೋದು, ನಮ್ಮ ಈ ಪ್ರಾದೇಶಿಕ ವಲಯದಲ್ಲೇ ಬರುವಂತಹ ಮಂಗಳೂರಿನ ಝೀನತ್ ಬಕ್ಷ್ ಮಸೀದಿ ಕ್ರಿಸ್ತಶಕ 640ರಲ್ಲಿ ನಮ್ಮ ಅರಬ್ ವ್ಯಾಪಾರಿಗಳಿಂದ ನಿರ್ಮಿತವಾದಂತಹ ಸುಂದರ ಮಸೀದಿ. 16 ತೇಗದ ಕಂಬಗಳಿಂದ ನಿರ್ಮಿತ ಆಗಿದೆ. ತುಂಬ ಚೊಕ್ಕದಾಗಿ ಮನಸೂರೆಗೊಳ್ಳುವಂತಹ ಎಂಥವರಿಗೂ ಆಕರ್ಷಣೆಯಾಗುವಂತಹ ರೀತಿಯಲ್ಲಿ ಆ ಝೀನತ್ ಮಸೀದಿಯನ್ನು ನಿರ್ಮಿಸಲಾಗಿದೆ. ಇಂದು ನಾವು ಭೇಟಿ ನೀಡಿದಾಗ, ನಾವು ಹೋಗಿ ವೀಕ್ಷಣೆ ಮಾಡಿದಾಗ ಅಲ್ಲಿನ ಅರಬರ ವ್ಯಾಪಾರ ವಹಿವಾಟುಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಕಾರ್ಯವೈಖರಿಗಳು ನಮಗೆ ಸಾರ್ತದೆ. ಅಂತಹ ಸ್ಮಾರಕಗಳನ್ನು ನಾವು ಸಂರಕ್ಷಣೆ ಮಾಡದೇ ಹೋದಲ್ಲಿ ಅಲ್ಲಿ ನಮಗೆ ಇತಿಹಾಸವನ್ನು ತಿಳಿಯಲು ಸಾಧ್ಯ ಇಲ್ಲ. ಇನ್ನು ನೀವು ಉಳ್ಳಾಳದ ಮದನಿ ಮಸೀದಿಗೆ ಬನ್ನಿ, ಅಲ್ಲಿ ಒಂದು ಪಾಠ ಹಾಗೆ ಇಟ್ಟಿದ್ದಾರೆ. ಪೇರ್ಮಾನ್ ಮಸೀದಿಗೆ ಬನ್ನಿ, ಅಲ್ಲೂ ಕೂಡ ಒಂದು ಪಾಠ ಹಾಗೆ ಇಟ್ಟಿದ್ದಾರೆ. ಇನ್ನು ನಮ್ಮ ಸ್ಥಳೀಯ ವಿಟ್ಲಾದ ಪರ್ತಿಪಾಡಿಗೆ ಬನ್ನಿ, ಅಲ್ಲೂ ಕೂಡ ಒಂದು ಪಾಠವನ್ನು ಅಲ್ಲೇ ಇಟ್ಟಿದ್ದಾರೆ. ಇನ್ನು ಅಮ್ಮೆಂಬಲ, ಅಕ್ಕರಂಗಡಿ, ಅಲ್ಲೆಲ್ಲವೂ ಕೂಡ ಒಂದೊಂದು ಪಾಠಗಳು ಹಾಗೆಯೇ ಇಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅದು ಇತಿಹಾಸವನ್ನು ಗತಿಸಿ ಹೋದಂತಹ ಗತವೈಭವವನ್ನು ಸೃಷ್ಟಿಸಿದ ಚಾರಿತ್ರಿಕ ಮಹಾತ್ಮರ ಅಂದಿನ ಕಾಲದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಮಗೆ ದಾಟಿಸುತ್ತದೆ. ಅದರ ಜೊತೆಗೆ ಇದೆಲ್ಲವೂ 700-800 ವರ್ಷಗಳ ಇತಿಹಾಸವಿರುವಂತಹ ಸ್ಮಾರಕಗಳು. ನಿಮ್ಗೆ ಗೊತ್ತಿರ್ಬೋದು, ಆ್ಯಸ್ ಇಟ್ ಈಸ್ ನಾವು ನೋಡುವುದಾದರೆ ಪಕ್ಕದ ಅಜ್ರಮಗುರು ಇದೆ. ಈಗಲೂ ಕೂಡ ಯಾವುದೇ ದಪ್ಪ ಆಕಾರದಂತಹ ಗೋಡೆಗಳು ಅಲ್ಲಿನ ಗತವೈಭವಗಳನ್ನು ಈಗಲೂ ಕೂಡ ಸಾರಿ ಹೇಳ್ತಾ ಇದೆ. ಅದೇ ರೀತಿ ಪೊಳಲಿ ಮಸೀದಿ ಕೂಡ. ಇಂತಹ ಸ್ಮಾರಕಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಮೊದಲನೆಯದು. ಜೊತೆಗೆ ನಮ್ಮ ಸ್ಥಳೀಯ ಯುವಕರು ಕೂಡ ಅವಜ್ಞೆಗೆ ಒಳಗಾಗದಂತೆ ಅವರು ಗೌರವಿಸಿ ಘನತೆಯಿಂದ ಅಂತಹ ಸ್ಮಾರಕಗಳನ್ನು ಉಳಿಸಿ
ಈ ಮುಂದಿನ ಪೀಳಿಗೆಗೆ ದಾಟಿಸಬೇಕಾಗಿದೆ. ಅದೇ ರೀತಿ ಜೊತೆಗೆ ಐತಿಹಾಸಿಕ ಪ್ರಜ್ಞೆಯನ್ನು ಇಂದಿನ ಸರ್ಕಾರಗಳು ಇಂದಿನ ಯುವಕರಿಗೆ ದಾಟಿಸಬೇಕು. ಆ ಯುವಕರು ತುಂಬ ಮುಂಜಾಗ್ರತೆಯಿಂದ ಮುಂದಿನ ತಲೆಮಾರಿಗೆ ಏನು ರವಾನಿಸಬೇಕಾದಂತಹ ತುರ್ತು ಅಗತ್ಯ ಅನಿವಾರ್ಯತೆ ಕೂಡ ನಮ್ಮ ಮೇಲಿದೆ. ಹೌದು, ಖಂಡಿತವಾಗಿಯೂ ಮುಂದಿನ ತಲೆಮಾರಿಗೆ ಇಂತಹ ಇತಿಹಾಸಗಳು ಗತಿಸಿ ಹೋಗುವಂತಹ ಇತಿಹಾಸಗಳನ್ನು ಮರುಕಳಿಸಿ ಅವರಿಗೆ ಅದನ್ನು ದಾಟಿಸುವ ಜವಾಬ್ದಾರಿ ನಮಗೆ ಖಂಡಿತವಾಗಿಯೂ ಇದೆ. ಒಂದು ವಾಸ್ತುಶಿಲ್ಪ ಎನ್ನುವುದು ಅಲ್ಲಿ ಒಂದು ಪ್ರಾದೇಶಿಕ ವಾಸ್ತುಶಿಲ್ಪವನ್ನು ಹೇಳುವಾಗ ಅದು ಆ ಊರಿನ ಜನರಿಗೆ ಸೀಮಿತವಾಗಿರುತ್ತೆ. ಅವರಿಗೆ ಅದು ಖಂಡಿತವಾಗಿರುತ್ತದೆ. ಅವರಿಗೆ ಅದನ್ನು ಸಂರಕ್ಷಿಸುವ, ಅದನ್ನು ಮುಂದಿನ ಜನರಿಗೆ ತಲುಪಿಸುವ, ದಾಟಿಸುವ ಜವಾಬ್ದಾರಿ ಅವರಿಗೆ ಖಂಡಿತವಾಗಿರುತ್ತದೆ. ಆದ್ದರಿಂದ ಅವರು ಅದರ ಜವಾಬ್ದಾರಿಯನ್ನು ಅವರು ಸರ್ಕಾರಕ್ಕೆ ತಿಳಿಸಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಇದರಿಂದ ಗತವೈಭವವು ಗತಿಸಿ ಹೋಗುವುದಿಲ್ಲ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ.